ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ ಅವರ ಕರೆ ಬೆನ್ನಲ್ಲೇ ಚಿನ್ನ ಖರೀದಿಯಲ್ಲಿ ಭಾರಿ ಕುಸಿತ ಕಂಡಿದೆ. ಕಳೆದ 2 ದಿನಗಳಿಂದ ಗ್ರಾಹಕರ ಸಂಖ್ಯೆಯಲ್ಲಿ ಇಳಿಮುಖ. ಚಿನ್ನ ಖರೀದಿ ಮಾಡುವವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖ ಆಗಿದೆ. ಗ್ರಾಹಕರಿಲ್ಲದೆ ಬಣಗುಡುತ್ತಿವೆ ಬಂಗಾರದ ಅಂಗಡಿಗಳು. ವಿಜಯಪುರದ ಚಿನ್ನದ ಅಂಗಡಿಯಲ್ಲಿ ಗ್ರಾಹಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬಂದಿದೆಯಂತೆ. ಪ್ರಧಾನಿ ಮೋದಿ ಹೇಳಿದಂತೆ ಖರೀದಿ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತಿದ್ದಾರೆ. ದೇಶದ ಆರ್ಥಿಕತೆ ದೃಷ್ಟಿಯಿಂದ ಖರೀದಿಸದೆ ಇರೋದು ಉತ್ತಮ ಅಂತಿದ್ದಾರೆ ಜನ. ಪ್ರಧಾನಿ ಹೇಳಿದ್ದು ಸರಿ ಇದೆ ಅಂತ ಗ್ರಾಹಕರು ಹೇಳ್ತಾ ಇರೋದು. ಆದರೆ ಆರ್ಥಿಕ ಹಿಂಜರಿತದ ಭೀತಿಯಲ್ಲಿ ಚಿನ್ನದ ವ್ಯಾಪಾರಿಗಳು ಸಿಲುಕೊಂಡಿದ್ದಾರೆ. ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕಿದವರಿಗೆ ಈಗ ಫುಲ್ ಟೆನ್ಷನ್ ಹೆಚ್ಚಾಗ್ತಾ ಇದೆ. ವ್ಯಾಪಾರ ವಹಿವಾಟು ಕುಂಠಿತ ಹಿನ್ನೆಲೆ ಮಾಲೀಕರು ಕೂಡ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಗ್ರಾಹಕರು ಚಿನ್ನ ಖರೀದಿಯನ್ನ ಕಡಿಮೆ ಮಾಡೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಬೆಲೆ ಕೊಡ್ತಾ ಇದ್ರೆ, ಮತ್ತೊಂದ್ ಕಡೆ ಚಿನ್ನದ ವ್ಯಾಪಾರಿಗಳಿಗೆ ಇದೇ ಈಗ ಸಂಕಷ್ಟ ತಂದೊಡ್ಡಿದೆ. ನಾವು ಇವತ್ತು ನಗರದ ಪ್ರತಿಷ್ಠಿತ ಜ್ಯುವೆಲ್ಲರಿ ಶಾಪ್ನಲ್ಲಿದ್ದೀವಿ. ಬಸವ ಜ್ಯುವೆಲ್ಲರ್ಸ್ನಲ್ಲಿ ನೋಡ್ತಾ ಇರುವಾಗೆ ಏನು ಒಂದು ಆ ಭಾಗದಲ್ಲಿ ಸಾಕಷ್ಟು ಚಿನ್ನಾಭರಣದ ವಸ್ತುಗಳು ಅಂದರೆ ಆಭರಣಗಳು ಇರುವಂಥದ್ದು. ಆಭರಣವನ್ನು ಮಾರಾಟ ಮಾಡೋದಕ್ಕೆ ಅಲ್ಲಿನ ಒಂದು ಸೇಲ್ಸ್ ಟೀಮ್ನ ಸಿಬ್ಬಂದಿ ಕೂಡ ಇರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಬಹುತೇಕವಾಗಿ ಪ್ರತಿದಿನ ಏನು ಜನಜಂಗುಳಿ ಇರ್ತಾ ಇತ್ತು, ಪ್ರತಿದಿನ ಏನು ಗ್ರಾಹಕರು ಇರ್ತಾ ಇದ್ರು, ಆ ಒಂದು ಗ್ರಾಹಕರ ಸಂಖ್ಯೆ ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಪ್ರಧಾನಿ ಮೋದಿ ಅವರು ಕರೆಯನ್ನು ಕೊಡ್ತಾರೆ, ದೇಶದ ಭದ್ರತೆಗಾಗಿ, ದೇಶದ ಆರ್ಥಿಕ ಸ್ಥಿರತೆಗಾಗಿ ಒಂದು ಚಿನ್ನಾಭರಣ ಖರೀದಿಯನ್ನು 1 ವರ್ಷದವರೆಗೆ ಯಾರೂ ಕೂಡ ಮಾಡಬೇಡ್ರಿ, ಅಂದರೆ ಕಡಿಮೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ ಅನ್ನುವಂಥದ್ದನ್ನು ನಾನು ಇವತ್ತು ರಿಯಾಲಿಟಿ ಚೆಕ್ಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರೋ ಹಾಗೆ ಮತ್ತೊಬ್ಬರು ಗ್ರಾಹಕರು ಕೂಡ ಬಂದಿರುವಂಥದ್ದು ಕಾರಾಜನ್ಗಿ ಸರ್ ಅಂತೇಳಿ ಅವ್ರನ್ನ ನಾನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ದೇಶದ ಪ್ರಧಾನಿ ಮೋದಿ ಅವರು ಒಂದು ಕರೆ ಕೊಡ್ತಾರೆ, ಚಿನ್ನವನ್ನು ದುಬಾರಿ ಆಗಿರೋ ಕಾರಣಕ್ಕೆ ಪರ್ಚೇಸ್ ಮಾಡಬೇಡಿ ಅಂತೇಳಿ. ತಾವು ಏನು ಹೇಳ್ತೀರಿ ಅಂತ? ನಿಜ, ಅವರು ನಮ್ಮ ಪ್ರಧಾನಮಂತ್ರಿ ಅವ್ರು ಹೇಳುವಂಥದ್ದು ತುಂಬ 100% ಕರೆಕ್ಟ್ ಇದೆ. ಯಾಕಂದರೆ ನಮ್ಮದು ಆಮದು ಈಗ ಮಾಡ್ಕೊಳ್ಳೋದ್ರಿಂದ ನಮ್ಮದು ದುಡ್ಡಿಂದು ಏನಾಗ್ತದೆ, ಡಾಲರ್ ಮುಂದ್ಗಡೆ ಬಹಳ ಡೌನ್ ಆಗಿಬಿಟ್ಟಿದೆ. ಹೀಗಾಗಿ ನಮ್ಮ ದುಡ್ಡನ್ನು ನಮ್ಮಲ್ಲಿ ಉಳಿದ್ಬಿಟ್ರೆ ಅದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಎಕನಾಮಿಕಲಿ ಡೆವಲಪ್ಮೆಂಟ್ ಮಾಡೋಕೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಗ್ರಾಹಕರಿಗೆ 1 ವರ್ಷ ತಗೊಳ್ಳಾರ್ದೇ ಇದ್ದರೆ ಏನು ನುಕ್ಸಾನೇನೂ ಆಗೋದಿಲ್ಲ. ಸರ್, ಈಗ ಇನ್ನೊಂದು ಕಡೆ ಮದುವೆ ಮುಂಜಿ ಕಾರ್ಯಕ್ರಮಗಳಿರ್ತವೆ, ಸಾಕಷ್ಟು ಜನ ಏನೋ ಒಂದು ಫಂಕ್ಷನ್ ಮಾಡ್ತಾ ಇರ್ತಾರೆ. ನಮ್ಮ ಒಂದು ಭಾರತದ ಸಂಸ್ಕೃತಿಯಲ್ಲಿ ಚಿನ್ನ ಬೆಳ್ಳಿ ಆಭರಣಗಳನ್ನ ಇಟ್ಕೊಂಡೇ ಮಾಡುವಂಥದ್ದು. ಸೊ ಅದಕ್ಕೆ ಹೊಡೆತ ಬೀಳ್ತಾ ಇದೆ, ಏನು ಹೇಳ್ತಾರೆ ಅಂತ? ಅದಕ್ಕೆ ಆ ಒಂದು ಬಂಗಾರನ ಡಿಮಾಂಡ್ ಏನು ಮಾಡಿರ್ತಾರಲ್ಲ, ಅದಕ್ಕೆ ನಾವು ದುಡ್ಡು ಕೊಟ್ಟರೆ ಒಳ್ಳೆಯದು ಅಂದರೆ ಒಂದು ಹೊರಗೆ, ಅಥವಾ ಈಗ ಅದು ಇದಕ್ಕೆ ಬಂಗಾರ ಇರ್ತದೆ ಅದನ್ನು ಹಾಕಿಬಿಟ್ಟು ಆಮೇಲೆ ನಾವು ಕೊಟ್ಬಿಟ್ಟು ನಡೀತದೆ ಅಂತ ನನ್ನ ಅನಿಸಿಕೆ ಸರ್. ಈಗ ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿ ಇನ್ವೆಸ್ಟನ್ನು ಮಾಡಿ ಒಂದು ಚಿನ್ನದ ದೊಡ್ಡ ಒಂದು ಆಭರಣ ಮಳಿಗೆಯನ್ನು ತೆಗೆದು ಇಲ್ಲಿ ಒಂದು ಇನ್ವೆಸ್ಟ್ ಮಾಡಿರ್ತಾರೆ. ಗ್ರಾಹಕರು ಇಲ್ಲದೆ ಈಗ ವ್ಯಾಪಾರಿಗಳು ಕೂಡ ಕಂಗಾಲಾಗ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತಾರೆ? ಈಗ ನಮ್ಮ ವೈಯಕ್ತಿಕ ನೋಡೋಕ್ಕಿಂತ ನಮ್ಮ ದೇಶದ ಒಂದು ಏಳಿಗೆಯನ್ನು ನೋಡೋದು ನನ್ನ ಒಂದು ಅನಿಸಿಕೆ ಸರ್. ನಮ್ಮ ದೇಶದ ಒಂದು ಭಾಳ ಮುಖ್ಯ ಇದೆ ಇವತ್ತು. ನಮ್ಮದೊಂದು ವೈಯಕ್ತಿಕ ನೋಡೋಕ್ಕಿಂತ ನಮ್ಮ ದೇಶದ್ದು ನೋಡೋದು ಬೆಟ್ರು ಅಂತ ಆಮದು ಮಾಡ್ಕೊಳ್ಳೋಕ್ಕಿಂತ ಬೇಡ ಅಂತ ನನ್ನ ಅನಿಸಿಕೆ ಸರ್. ಸೊ ಇದು ಇಲ್ಲಿ ಬಂದಿರುವಂಥ ಗ್ರಾಹಕರು ಹೇಳ್ತಾ ಇರುವಂಥ ಮಾತು. ಒಂದು ಕಡೆ ದೇಶದ ಪ್ರಧಾನಿ ಮೋದಿಯವರು ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ದೇಶಕ್ಕಾಗಿ ನಾವು ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರಬೇಕು ಅನ್ನೋವಂಥ ಮಾತು ಇಲ್ಲಿನ ಗ್ರಾಹಕರಿಂದ ಕೇಳಿಬರ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಾವು ಇವತ್ತು ಪ್ರಧಾನಮಂತ್ರಿ ಅವರು ಒಂದು ಡಿಸಿಷನ್ ತೊಗೊಂಡು ಒಂದು ಲೆಕ್ಕಕ್ಕೆ ನೋಡಬೇಕಾದ್ರೆ, ಆರ್ಥಿಕವಾಗಿ ನೋಡಬೇಕಾದ್ರೆ ಕರೆಕ್ಟ್ ಐತಿ. ಅವ್ರಿಗೆ ನಾವು ತಪ್ಪಲ್ಲಾಕ ಬರೋಂಗಿಲ್ಲ. ಇವತ್ತಿನ ನಾವು ಗ್ರಾಹಕ ಆಗಲಿ, ನಾವು ಇಷ್ಟು ದೊಡ್ಡ ಶೋರೂಮ್ಸ್ಗಳು ಮಾಡ್ಕೊಂಡು ಕೂತಿದ್ದೀವಿ. ನಮ್ಮಲ್ಲಿ ಇಷ್ಟು ಸ್ಟಾಫ್ಸ್, ಲೇಬರ್ಸ್ ಅದಾರು, ಇಷ್ಟು ಕಾರ್ಮಿಕರು, ಎಲ್ಲರಿಗೆ ನಾವು ಒಂದು ಕೆಲಸ ಕೊಡ್ತೀವಿ. ಇವತ್ತು ನಮ್ಮ ಕಾರ್ಮಿಕರು ನಮ್ಮಲ್ಲಿ ಎಲ್ಲ ಕೂಡ ಒಂದು 150 ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಮಾಡೋದ್ನಾಗ ನಮ್ಗೆ ಅವ್ರದ್ದು ಪೇಮೆಂಟ್ಸ್ ಕೊಡಬೇಕು ಟೈಮ್ ಮೇಲೆ. ಬಾಕಿ ಎಲ್ಲ ಖರ್ಚುಗಳದಾವೆ, ಯಾವುದು ಖರ್ಚು ನಿಂದ್ರಾತಿಲ್ಲ. ಇವತ್ತು ನಾವು ಮೋದಿಯವರು ಒಂದು ಸಂದೇಶ ಕೊಡೋದಾಗೆ ನಮ್ಮ ಜನರಲ್ಲಿ ಒಂದು ವಿಚಾರಗಳು ಚೇಂಜಸ್ ಅದು ಎಲ್ಲರಲ್ಲಿ. ಕಾರಣ ಮೋದಿಯವರ ರೇಟ್ ಕಮ್ಮಿ ಮಾಡ್ತಾರೋ ಅಥವಾ ಒಂದು ಎಲ್ಲರ ಮನಸ್ಸಿನಲ್ಲಿ ಭಾವನೆ ಬಂದು ಇವತ್ತು ನಮ್ಮ ಬಂಗಾರ ಲೈನ್ಗೊಂದು ಹೊಡೆತು ಕೂತೈತೆ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಎರಡನೇದು, ಮೋದಿಯವರು ಅವ್ರ ಜನೆಗೆ ಅವ್ರು ಕರೆಕ್ಟ್ ಇದ್ದಾರೆ. ಬಟ್ ನಮ್ಮ ಜನೆಗೆ ನಮ್ಮ ಈ ಪರಿಸ್ಥಿತಿ ಒಂದು ವಿಚಾರ ಮಾಡಬೇಕು, ಮೋದಿಯವ್ರನ್ನ ಕೇಳ್ಕೊತಾ ಇದ್ದೀನಿ. ನಾವು ಇವತ್ತು ಪ್ರಧಾನಮಂತ್ರಿ ಅವರು ಒಂದು ಡಿಸಿಷನ್ ತೊಗೊಂಡು